ಅಯ್ಯೋ ಏನು ಮಾಡಲಿ, ಅಡಿಕೆ ಸೂಸಿ ಎಲ್ಲ ಕೆಂಪುಗಾಗ್ತಾ ಇದ್ದಾವಲ್ಲಪ್ಪ. ಯಾರು ತಗೊಳ್ಳೋರೇ ದಿಕ್ಕಿಲ್ಲ. ಈ ಮಳೆ ಬೇರೆ ಬರ್ತಾ ಇಲ್ವಲ್ಲ, ಅದಕ್ಕೆ ಯಾರು ಕೇಳ್ತಾ ಇಲ್ಲ. ಅವಾಗ ಅಂದರೆ ಎಲ್ಲ ಬೋರಲ್ಲಿ ನೀರು ಬರೋದು, ಎಲ್ಲ 1 ಇಂಚು 2 ಇಂಚು ಎಲ್ಲ ನೀರು ಬಿದ್ದಾರೆಲ್ಲ ಅಡಿಕೆ ಸೂಸಿ ಇಡೋರು. ಇವಾಗ ಬೇರೆನೇ ಬೇಸಿಗೆ ಅಲ್ಲ, ನೀರೆಲ್ಲಾರು ಬೋರ್ಗಳಿಗೂ ಕಡಿಮೆ ಆಗಿದ್ದಾವೆ. ಇವಾಗ ಬೇರೆ ಇಂಥ ಕಾಲದಲ್ಲಿ ಯಾರು ಅಡಿಕೆ ಸೂಸಿ ಇಡಲ್ಲ, ಮಳೆಗಾಲದಲ್ಲಿ ಇಡ್ತಾರೆ. ಮಳೆಗಾಲದಲ್ಲಿ ಇಟ್ಟರೆ ಇದು ಮಳೆ ಬೇರೆ ಬರ್ತಾ ಇಲ್ಲ. ಮಳೆ ಬಂದರೆ ಅತ್ಲಾಗ ಯಾರಾದರೂ ಅಡಿಕೆ ಸೂಸಿ ಇಡೋರು ತಗೊಂಡು ಹೋಗ್ತಾರೆ. ಎಲ್ಲ ಕೆಂಪುಗಾಗ್ತಾ ಇದ್ದಾವೆ. ಹೋಗತ್ಲಾಗೆ ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು. ಅವ್ರ ಹತ್ರ ಕಡಿಮೆ ಸಿಗ್ತವೆ ಅಂತ ಹೇಳಿ ತೊಗೊಂಡು ಬಂದೆ. ನಮ್ಮೂರಲ್ಲಿ ಯಾರೋ ಕಡಿಮೆ ಕೊಡ್ತಾರೆ, ಆಮೇಲೆ ನಾನು ಜಾಸ್ತಿ ರೇಟಿಗೆ ಮಾರ್ಕೋಬೋದು ಅಂತ ಹೇಳಿ ತೊಗೊಂಡು ಬಂದೆ. ಎಷ್ಟೊಂದು ಸೋಸಿ ಇದ್ದಾವೆ, 1-2 ಸಾವಿರ ಸೋಸಿ ಇದ್ದಾವೆ. ಎಷ್ಟೊಂದು ಬಂಡವಾಳ ಹಾಕಿ ತಗೊಂಡು ಬಂದೆ. ಯಾರು ಕೇಳ್ತಾನೆ ಇಲ್ಲ. ಅವ್ರು ಅದಕ್ಕೆ ಮಳೆ ಬೀಳ್ತಾ ಇಲ್ಲ, ಯಾರು ಕೇಳಲ್ಲ ಅಂತಲೇ ಕಡಿಮೆ ರೇಟಿಗೆ ಕೊಟ್ಬಿಟ್ರು. ನಾನು ಕಡಿಮೆ ರೇಟಿಗೆ ಸಿಗುತ್ತಲ್ಲ ಅಂತ ಹೇಳಿ ತೊಗೊಂಡು ಬಂದೆ. ಎಂಥ ಕೆಲಸ ಆಗೋಯ್ತಪ್ಪ ಇವಾಗ. ಯಾರಿಗಾದ್ರೂ ಹೇಳ್ಬೇಕು. ಮಂಜಣ್ಣ ಮಂಜಣ್ಣ ಮಂಜಣ್ಣ. ಏನಮ್ಮ? ಅಣ್ಣ ಅಡಿಕೆ ಸೂಸಿ ಕೊಡ್ತೀನಿ ಕಣಣ್ಣ, ಯಾರಾದರೂ ತಗೊಳ್ಳೋರಿದ್ರೆ ಹೇಳೋಣ. ನಮ್ಮ 1-2 ಸಾವಿರ ಅಡಿಕೆ ಸೂಸಿ ಇದಾವೆ ಕಣಣ್ಣ. ಇವು ಖಾಲಿ ಆಗಿಬಿಟ್ರೆ ನಾನು ಮತ್ತೆ ಇಡೋದಕ್ಕೆ ಹೋಗಲ್ಲ. ಇವೊಂದು ಸ್ವಲ್ಪ ಖಾಲಿ ಮಾಡ್ಕೋಬೇಕು. ಯಾರಾದರೂ ಕೇಳಿದ್ರೆ ಹೇಳೋಣ ಅಡಿಕೆ ಸೂಸಿ ಸಿಗ್ತವೆ ಅಂತ ಹೇಳಿ. ಅಯ್ಯೋ ಇವಾಗ ಮಳೆನೇ ಇಲ್ಲ ಕಣಮ್ಮ, ಯಾರು ತಗೊಂತಾರೆ? ತಾಂಡಾಗ ಗೌಡ್ರಿಗೆ ಕೊಡು. ಗೌಡ್ರು ಒಳ್ಳೆಯವ್ರು ಅಂತಿದ್ದಲ್ಲ, ಗೌಡ್ರಿಗೆ ತಾಣ ಕೊಡಮ್ಮ. ಗೌಡ್ರಿ ಮಸ್ತಾಗ ಹೊಲ ಐತೆ, ಇಕ್ತಾರೆ. ಗೌಡ್ರಿಗೆ ತಾಣ ಕೊಡು. ಯಾಕಣ್ಣ ಹಿಂಗೆ ಮಾತಾಡ್ತೀಯ? ಅದ್ರ ಬಗ್ಗೆ ಬಿಡೋಣ. ಅಲ್ಲೇನು ಸಾವಿರ ಇರುತ್ತೆ. ನಾವು ಅವ್ರ ಕಡೆಗೆ ಮಾತಾಡ್ತೀವಿ, ನೀವು ಅವ್ರ ಕಡೆಗೆ ಮಾತಾಡ್ತೀರಾ. ಅಲ್ಲ, ಯಾರಾದರೂ ಅಡಿಕೆ ಸೂಸಿ ತಗೊಳ್ಳೋರಿದ್ರೆ ಹೇಳು ಅಂತ. ಯಾಕಂದರೆ ನಾನು ನಮ್ಮೂರಲ್ಲಿ ಬೇರೆ ತಗೊಂಬಂದೆ ಕಣಣ್ಣ. ನನ್ನ ಸೂಸಿ ಆದಾಗಿದ್ರೆ ಇಷ್ಟೊತ್ತಿಗೆ ಖಾಲಿ ಆಗ್ಬಿಡೋವು ಅತ್ಲಾಗೆ. ನಮ್ಮೂರಲ್ಲಿ ಬೇರೆ ಕಡಿಮೆ ರೇಟಿಗೆ ಸಿಗ್ತವೆ ಅಂತ ಹೇಳಿ ತಗೊಂಡು ಬಂದುಬಿಟ್ಟೆ. ಇವು ಹೋಗ್ತಾನೆ ಇಲ್ಲ ಕಣಣ್ಣ. ಯಾರಾದರೂ ಇದ್ದರೆ ಹೇಳೋಣ ತಗೊಳ್ಳೋರು. ಲಾಸ್ ಆಗುತ್ತೆ ಅದಕ್ಕಾಗಿನ. ಯಾರು ತಗೊಂಬಲ್ಲ ಕಣಮ್ಮ, ಮಳೆ ಹೋಗೈತೆ. ಇವಾಗೆಲ್ಲ ಇರೋ ಬರೋ ಬೋರ್ಗಳೆಲ್ಲ ನಿಂತವೆ. ಇವಾಗ ಅಡಿಕೆ ಸೋಸಿ ಇಕ್ಕಿ ಏನು ಮಾಡ್ತಾರೆ? ಈ ಮಳೆ ಬಂದರೆ ತಗೊಂಬಾರು. ಮಳೆನೇ ಬರೋಂಗಿಲ್ಲ. ಇವಾಗ ಇಕ್ಕಿರೋಕ್ಕೆ ನೀರಿಲ್ಲ, ಇನ್ನೆಲ್ಲಿ ಇಕ್ಕಕ್ಕೆ ಹೋಗೋಣ ಅಂತ ಹೇಳಿ ಜನ ಮ್ಯಾಕು ಕೇಳೋಕ್ಕೂ ನೋಡ್ತಾ ಇದ್ದಾರೆ. ಅಂಥದ್ರಾಗ ನೀನು ಅಡಿಕೆ ಸೋಸಿ ತಗೊಂಬಲಿಲ್ಲ ಅಂತೀಯ. ಇಕ್ಕಿರವೇ ಎಲ್ಲ ಕೆಂಪಗಾಗ್ಯಾವ ಕಣಮ್ಮ. ಲೇ ಯಾಕಲ್ಲ ಮಂಜ ಇಲ್ಲಿ ನಿಂತ್ಕೊಂಡಿದ್ಯಾ? ಹೋಗಲ್ಲ ಹೊಸ್ಮಕ್ಕನ ಕಡೆಗೆ ಮಾತಾಡೋದು ಬಿಟ್ಟು, ಎಲೆಕ್ಷನ್ ಮಾಡ್ತಾರಂತಲ್ಲ ಹೊಸ್ಮಕ್ಕನ ಕಡೆಗೆ ಓಟ್ ಹಾಕೋದ್ಬಿಟ್ಟು ಇಲ್ಲಿ ಯಾಕಲ್ಲ ನಿಂತ್ಕೊಂಡಿದ್ಯಾ? ಸುಮ್ಮನೆ ನಿಂತ್ಕೊಂಡೆ ಕಣಣ್ಣ. ಈ ಅಮ್ಮನಿ ಮಾತಾಡಿಸ್ತು ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಮತ್ತೆ ನಾವು ಹೊಸ್ಮಕ್ಕನ ಕಡೆಗೆ ಮತ್ತೆ ಓಟ್ ಹಾಕೋದು. ಮತ್ತೆ ನಿನ್ನಂಗೆ ಅನ್ಯಾಯದ ಕಡೆಗೆ ಓಟ್ ಹಾಕ್ತೀವಿ ಅಂತ ಅಂದ್ಕೊಂಡಿದ್ದೀಯಾ? ನೀವು ಎತ್ಲನೇ ಇರುತ್ತಾ ಅತ್ಲ ಮಾತಾಡಲ್ಲ, ಬರೀ ಅನ್ಯಾಯದ ಕಡೆಗೆ ಮಾತಾಡ್ತೀರಾ. ಅಣ್ಣ ಬಿಡೋಣ, ಅದು ಹೋದ್ರೂ ಹೋಗ್ಲಿ. ಇವಾಗ ಇಲ್ಲಿಗೆ ಬಂದಿದ್ದೀವಿ ಅಂದಮೇಲೆ, ಹೊಲ್ದ ಹತ್ರ ಬಂದಿದ್ದೀವಿ ಅಂದಮೇಲೆ ನೀವು ಇದ್ರ ಬಗ್ಗೆ ಮಾತಾಡ್ರಿ. ಅದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗ್ಬೇಡ್ರಿ. ಅಣ್ಣ ಬೊಮ್ಲಿಂಗಣ್ಣ, ಯಾರಾದರೂ ಅಡಿಕೆ ಸೋಸಿ ತಗೊಳ್ಳೋರಿದ್ರೆ ಹೇಳೋಣ. ನೀವೇನಾದರೂ ಇಡಂಗಿದ್ರೆ ತಗೊಳ್ಳಿ. ಯಾಕಂದರೆ ಎಲ್ಲ ಚೆನ್ನಾಗಿದ್ದಾವೆ ಸೋಸಿ, ಅದಕ್ಕೆ ಸ್ವಲ್ಪ ಮಾರ್ಬಿಡೋಣ ಅಂತ ಹೇಳಿ. ನೀರಿಲ್ಲದ ಅಡಿಕೆ ಸೋಸಿ ಇಕ್ಕಿ ಇವನೇ ಎದ್ದಾಗ ಬೈನಾಗ ಒಯ್ಬೇಕಾಗುತ್ತೆ. ಹೋಗಿ ಅಷ್ಟೇನೆ ಅಡಿಕೆ ಸೋಸಿ ಇಕ್ಕಿದ್ರೆ 4 ಬೋರ್ ಹಾಕ್ಸ್ತಾ 4 ಬೋರ್ನಾಗೂ ಒಂದನಿ ನೀರಿಲ್ಲ. ಸುಮ್ಮನಿರಲ್ಲ ಮಂಜ, ಏನು ಮಾತಾಡ್ತೀಯ ನೀನು? ಏನು ಮಾಡೋಕ್ಕಾಗುತ್ತೆ? ಬೀಳಲಿಲ್ಲಪ್ಪ ನೀರು. ಹೆಂಗ ಗೌಡ್ರು ಅಂತಾರೆ ಇದ್ರಲ್ಲ ನಮಗೆ ಕೆಲಸ ಕೊಡೋಕ್ಕೆ, ಅವ್ರು ಕೊಟ್ಟಿರೋಕ್ಕೆ ಇವತ್ತು ನಾವು ಹೆಂಗೆ ನಿಮ್ದಾಗಿದ್ದೀವಿ ಅಲ್ಲ. ನೋಡು ಹೆಂಗೆ ಮಾತಾಡ್ತೀಯ? ಏನೋ ಅಮ್ಮಣಿ ಯಾರನ್ನ ತಾಮರಿದ್ರೆ ಹೇಳು ಅಂತ ಹೇಳ್ತಾ ಐತಿ. ನಿಮ್ಮ ಮಾಮೇನ ನೋಡಿರಿ ಏನಿಲ್ಲ ಕಣಮ್ಮೋ. ನಿಮ್ಮ ಬಾಮ್ಲಿಂಗಣ್ಣ ಮಾತಾಡ್ಸದ ನಿಮ್ಮ ಮಾಮೇನ ನೋಡಿರಿ ಏನಿಲ್ಲ, ನಿನ್ನ ಮನೆಗೆ ಸೇರಿಸೋಲ್ಲ. ಮಾತಾಡಿಸ್ಬೇಡ ನೀನು. ಅಲ್ಲ, ನಾವಿನ್ನೇನು ಬೇರೆ ಏನು ಹೇಳ್ತಿಲ್ವಲ್ಲಣ್ಣ. ಅಡಿಕೆ ಸಸಿ ಯಾರನ್ನ ತಾಮರಿದ್ರೆ ಹೇಳೋಣ ಅಂತ ಹೇಳ್ತಾ ಇರೋದು. ನಾವಿನ್ನೇನು ಬೇರೆ ಏನು ಹೇಳ್ತಾ ಇಲ್ಲ. ನಮ್ಮ ಅಮ್ಮ ಕೇಳಿದ್ರೆ ಹೇಳ್ತೀನಿ, ಮಮ್ಮ 2,000 ಅಡಿಕೆ ಸೋಸಿ ಇದ್ವು ಕಣ್ಮಮ್ಮ, ಅದಕ್ಕೆ ಯಾರು ತಗೊಂಡು ಹೋಗಿರ್ಲಿಲ್ಲ, ಹಂಗೆ ಇದ್ವು. ನಾನು ಬೇರೆ ಬಂಡವಾಳ ಹಾಕಿ ತಗೊಂಡ್ಬಂದಿದ್ದೆ ಬೇರೆ ಕಡೆಯಿಂದ. ನಾ ಸುಮ್ಮನಿದ್ರು ಇರ್ಬೋದಾಯ್ತಣ್ಣ. ನಾವೆಲ್ಲ ಖಾಲಿ ಆಗಿದ್ವು. ಏನು ಮಾಡಲಿ, ನಾನು ಚೆನ್ನಾಗಿ ಲಾಭ ಸಿಗುತ್ತೆ ಅಂತ ಹೇಳಿ ನಮ್ಮೂರಾಗೆ ಬಿಡು, ಹೆಂಗೂ ಮಳೆ ಬರಲ್ಲ ಹೆಂಗೂ ಅಂತ ಹೇಳಿ ಬಿಡು ತಗೊಂಡೋದ್ರು ಹೋಗ್ಲಿ ಕಡಿಮೆ ರೇಟಿಗೆ ಅಂತ ಕೊಟ್ಟರು. ಅವ್ರಿಗೆ ಗೊತ್ತಿತ್ತೇನೋ ಮಳೆ ಬರಲ್ಲ ಈ ಸತಿ ಯಾರೂ ತಗೊಳ್ಳಲ್ಲ ಅಂತ ಹೇಳಿ. ಮಳೆ ಬೇರೆ ಬರಲಿಲ್ವಲ್ಲ, ಅದಕ್ಕೆ ಯಾರೂ ತಗೊಂತಾ ಇಲ್ಲ. ಬೋರ್ನ ನೀರು ಬೇರೆ ಕಮ್ಮಿ ಆಗಿದ್ದಾವೆ. ಇವಾಗ ಇಕ್ಕಿರೋ ಅಡಿಕೆ ಗಿಡ ನೋಡ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ ಯಾರೂ ತಗೊಂಡಿಲ್ಲ. ಅದಕ್ಕೇ ನನಗಂತೂ ಯೋಚನೆ ಆಗ್ಬಿಟ್ಟೈತೆ. ಎಷ್ಟೊಂದು ಹಣ ಬಂಡವಾಳ ಹಾಕಿ ತಗೊಂಬಂದಿದ್ವಿ. ಹೆಚ್ಚು ಕಮ್ಮಿ 1 ಲಕ್ಷ ಬಂಡವಾಳ ಹಾಕಿದ್ದೀನಿ ಅಣ್ಣ. ಅದಕ್ಕೆ ಆಗಿನ 2,000 ಅಡಿಕೆ ಗಿಡ 1 ಲಕ್ಷ ಹೆಚ್ಚು ಕಮ್ಮಿ ಬಂಡವಾಳ ಹಾಕಿದ್ದೀನಿ. ಅವ್ರು ಯಾರೋ ಬುದ್ಧಿವಂತರು ಕಣಮ್ಮ. ಈ ಸತಿ ಮಳೆ ಬರಲ್ಲ, ಆಮೇಲೆ ಯಾರು ತಕೊಂಬಲ್ಲ. ಸುಮ್ಮನೆ ಅಡಿಕೆ ಸೋಸಿ ಇಕ್ಕೊಂಡು ಯಾಕೆ ಒಟ್ಟು ಕೆಂಪಗಾಗ್ತವೆ ಬಿಸಿಲಿಗೆ ಹತ್ಕೊನು ಅಂತ ಹೇಳಿ ಯಾರೋ ಬುದ್ಧಿವಂತರು ಸುಮ್ಮನೆ ಕೊಟ್ಟವ್ರೆ. ನೀನು ತಕೊಂಬಂದಿದ್ಯಾ ನೋಡು, ಅಲ್ಲಿ ಎಲ್ಲ ನಾ ಕೆಂಪಗಾಗೇವಿ. ಹಿಂಗೆ ಕೆಂಪಗಾದ್ರೂ ಯಾರು ತಕೊಂಬಲ್ಲ ಕಣಮ್ಮ. ಕೆಂಪಗಾದ್ರೆ ಯಾರು ತಕೊಂಬಲ್ಲ. ಹಚ್ಚಗಿರ್ಬೇಕು ಗಿಡ ತಕೊಂಬಾಕಿ. ಇವೆಲ್ಲ ಕೆಂಪಗಾಗೇವಿ. ಮೊದಲು ಸೆನಕ್ಕೆ ಬೆಳೆಸ್ತಿದ್ದೆ, ಇವಾಗ ಯಾಕನ ಕೆಂಪಗಿದಾವೆ, ಸೆನಕ್ಕಿಲ್ಲ.
ಇವು ಬೇರೆ ಕಡೆ ತಂದಿರೋವಲ್ಲಣ್ಣ, ಅದಕ್ಕೆ ನಾನಾಗಿದ್ರೆ ಚೆನ್ನಾಗಿ ಮಾಡ್ತಿದ್ದೆ. ಚೆನ್ನಾಗಿ ಒಳ್ಳೆ ಮಣ್ಣು ಕೆಂಪು ಮಣ್ಣು ಹೊಡೆಸ್ಬಿಟ್ಟು ಸ್ವಲ್ಪ ರೇಟ್ ಆದರೂ ಪರವಾಗಿಲ್ಲ. ಇವ್ರು ಯಾವುದೋ ಬೇರೆ ಥರದ ಮಣ್ಣು ಹೊಡೆಸಿ ಪ್ಯಾಕೆಟ್ ಮಾಡಿದ್ದಾರೆ, ಅದಕ್ಕೆ ಅವು ಚೆನ್ನಾಗಿ ಬಂದಿಲ್ಲ, ಕೆಂಪಗಿದ್ದಾವೆ. ಬಿಸಿಲು ಬೇರೆ ಜಾಸ್ತಿ ಆಯ್ತಲ್ಲ, ಅದಕ್ಕೇ ನಾನು ಚೆನ್ನಾಗಿರೋ ಮಣ್ಣು ಹೊಡೆಸ್ತಿದ್ದೆ. ಕೆಂಪು ಮಣ್ಣು ಚೆನ್ನಾಗಿರೋದು ನುಸಿ ಮಣ್ಣು ಅಂತ ದೊಡಿಸ್ಬಿಟ್ಟು ಆಮೇಲೆ ಪ್ಯಾಕೆಟ್ ಮಾಡಿಸ್ತಿದ್ದೆ ನಾನು. ಹಂಗಾಗಿ ಚೆನ್ನಾಗಿರೋ ಗಿಡ ಅಡಿಕೆ ಸೊಸಿ. ಯಾರು ತಗೊಂಬಕ್ಕೆ ಹೋಗಲ್ಲಮ್ಮ. ಏಳು ದಿನ ಹೇಳ್ತೀವಿ ಮಾಡಿಲ್ಲ ಏನಿಲ್ಲ ಏನು ಮಾಡೋಣ ಅಡಿಕೆ ಗಿಡನ ಅಂತಾರೆ. ಇವಾಗ ಇರವೇ ಒಣಗೋಗ್ತಾ ಇದ್ದಾವೆ. ರೈತರ ಪಾಡಿ ಹೇಳ್ಬಾರ್ದು ಕಣಮ್ಮ, ಇವಾಗ ಬೋಲ್ ಕಷ್ಟ. ಇದೊಂದು ಸ್ವಲ್ಪ ಮುಗಿದ್ಬಿಟ್ರೆ ಇನ್ನು ಅಡಿಕೆ ಗಿಡದ ಸವಸಕ್ಕೆ ಹೋಗಲ್ಲಪ್ಪ. ಅಡಿಕೆ ಸೋಸಿ ಇನ್ಮೇಲಿಂದ ಯಾರು ತಗೊಳ್ಳಲ್ಲ. ಹಿಂಗೆ ಮಳೆ ಹೋಗ್ಬಿಟ್ರೆ ಯಾರು ತಗೊಳ್ಳಲ್ಲ. ಅದಕ್ಕೆ ಅಡಿಕೆ ಸೋಸಿ ಸವಸಕ್ಕೆ ಹೋಗಲ್ಲ ಇನ್ಮೇಲಿಂದನ. ಅಯ್ಯೋ ಏನೋ ಅವಾಗೆಲ್ಲ ಚೆನ್ನಾಗಿ ಹೋಗ್ತಿದ್ವು ಕಣ್ಣಣ್ಣ. ಎಲ್ಲವಾಗ ಎಷ್ಟೊಂದು ಜನ ತಗೊಂಡೋಗೋರು ಗೊತ್ತಾ. ಅವಾಗಂದರೆ 10 ವರ್ಷ ಮಳೆ ಆಯ್ತು ಕಣಮ್ಮ, ಎಲ್ಲ ಬೋರ್ ಹಾಕ್ಸಿರು. 1 ಇಂಚು 1.5 ಇಂಚು ಎಲ್ಲ ನೀರು ಬಿದ್ದಾರೆಲ್ಲನ ಅಡಿಕೆ ಗಿಡ ಇಕ್ಕಕ್ಕೆ ಎಲ್ಲ ಅಡಿಕೆ ಗಿಡ ತಗೊಂಡು ಹೋಗ್ತಾಯಿದ್ರು. ಅಲ್ಲಿ ಈ ವರ್ಷ ಹೋದ ವರ್ಷನೂ ಮಳೆ ಇಲ್ಲ, ಈ ವರ್ಷನೂ ಮಳೆನೇ ಇಲ್ಲ. ಮಳೆಗಾಲಮ್ಮ ಅಲ್ಲಿ ಯೋಸ್ಬಿಟ್ಟು ಬಂದೈತಮ್ಮ. ಮಳೆ ಬ್ಯಾಟ್ನೇನು ಹೆಂಗನ ಬಂದಿಲ್ಲ. ಮಳೆ ಬಂದೇ ಇಲ್ಲ ನಮ್ಮ ಕಡೆಗಂತೂ. ಎಲ್ಲೆಲ್ಲ ಬೆಂಗಳೂರು ಕಡೆ ಅಲ್ಲಿ ಇಲ್ಲಿ ಬರುತ್ತಂತೆ, ನಮ್ಮ ಕಡೆಗೆಲ್ಲ ಬ್ಯಾಟ್ನೇನು ಹೆಂಗನ ಬಂದಿಲ್ಲಮ್ಮ. ಎಲ್ಲಿ ಮಳೆಗಾಲ ಅಂದರೆ ಹೆಂಗಿರ್ಬೇಕು, ಕೆರೆ ಕೊಡಿ ಎಲ್ಲ ತುಂಬಿ ತುಳುಕಾಡ್ಬೇಕು, ಹಂಗಮ್ಮಂಗಿದ್ರೆ ಮಳೆಗಾಲ ಅಮ್ಮಂಗೆ. ಮಳೆನೇ ಬಗ್ಗಂಗಿಲ್ಲ. ಇನ್ನೆಲ್ಲಿ ಜನ ತಗೊಂಡೋಟು ಬಂಡವಾಳ ಹಾಕಿ ಇದು ಮಾಡ್ತಾರಮ್ಮ. ನೀನು ನಿನ್ನ ಸೊಸಿ ಹೋಗ್ಲಿ ಅಂತ ನೋಡ್ತೀಯ, ಆದರೆ ಜನಗಳು ಲಾಸ್ ಮಾಡ್ಕೊಂಡು ಸುಮ್ಮನೆ ಒಣಗೋಗಕ್ಕೆ ಇಕ್ಕಾಗುತ್ತೆ. ಎಷ್ಟು ಇವಾಗ ಅಡಿಕೆ ಗಿಡ ಇಕ್ಕಂದ್ರೆ ಸುಮ್ಮನೆ ಆಗಲ್ಲ. ಹೆಂಗೆ 1 ಎಕರೆ ಇಕ್ತೀನಿ ಅಂದ್ರೆ 1 ಲಕ್ಷ ದುಡ್ಡು ಬೇಕು. ಒಟ್ಟು ಡ್ರಿಪ್ ಎಲ್ಲ ಮಾಡಿ ಗುಂಡಿ ತೋಡಿಸಿ ಎಲ್ಲ ಇಕ್ತೀವಿ ಅಂತಂದ್ರೆ 1 ಎಕರೆ ಇಕ್ತೀವಿ ಅಂದ್ರೆ 1 ಲಕ್ಷ ದುಡ್ಡು ಬೇಕಮ್ಮ. ಇವಾಗ ಇಲ್ವಲ್ ತಗೋಗ್ತೀನಿ, ನಾನು ಹೋಗಲ್ಲ. ಸುಮ್ಮನೆ ಭಾಷಣ ಬಿಗಿ ಬೇಡ, ಹೋಗು. ಅಲ್ಲ ನಿಮ್ಮ ಮಾಮ ಯಾರಿಗಾನ ಹೇಳೋಕ್ಕಾಗಲ್ವೇನಮ್ಮ? ಆ ಪಾಟಿ ದೊಡ್ಡನು ಒಳ್ಳೆ ಲೋಸ್ ಮಕ್ಕನ ಜೊತೆಗೆ ರಾಜಕೀಯ ನೋಡಾಡ್ದಂಗೆ ಓಡಾಡ್ತಾನೆ, ಆ ಪಾಟಿ ಬಿಲ್ಡಪ್ ಕೊಡ್ತಾನೆ. ನಿನ್ನ ಮಾಮ ಯಾರಿಗಾನ ಹೇಳೋಕ್ಕಾಗಲ್ವಿ? ಅವನೇನು ಹೆಂಗೆ ನನ್ನ ಮೇಲೆ ಹಂಗೆ ಎಷ್ಟೋ ಇದು ಮಾಡ್ತಾ ಇದ್ದಾನೆ, ಎಷ್ಟೋ ಆಟ ಸಾಧಿಸ್ತಾನೆ. ನಮ್ಮ ಮಾಮ ಒಬ್ರು ಕರ್ಕೊಂಬಂದಿಲ್ಲ. ಇಷ್ಟು ದಿವಸ ನಾನು ಅಡಿಕೆ ಸೋಸಿ ಮಾಡ್ತಾ ಇದ್ದೀನ, ಒಬ್ರು ಕರ್ಕೊಂಬಂದಿಲ್ಲ. ಅಯ್ಯೋ ಹೋಗು. ನಮ್ಮ ಮಾಮಂತೆ ಆದರೆ ಆಗಲ್ಲ ಕಣಣ್ಣ. ನಮ್ಮ ಮಾಮ ಒಬ್ರು ಕರ್ಕೊಂಬಂದಿಗಳಮ್ಮ ಇಂಥರ ಅಡಿಕೆ ಸೋಸಿ ತಗೊಂತಾರೆ ಕೊಡು ಅಂತ ಹೇಳಿಲ್ಲ. ಅವ್ರಿಗಾದ್ರೆ ಹೊಲ್ದಾಗ ಕೆಲಸ ಮಾಡಿಕೊಡುತ್ತೆ ಹಂಗೆ. ನಮ್ದಾದರೆ ಬೇಜವಾಬ್ದಾರಿತನ, ಅವ್ರದ್ದಾದ್ರೆ ದೊಡ್ಡ ಮಗ ಅಲ್ಲ. ಅದಕ್ಕೆ ಅವ್ರಿಗೆ ಹೊಲ್ದಾಗ ಯಾವಾಗಲೂ 24 ಗಂಟೆ ಅಡಿಕೆ ಗಿಡದ ಬುಡಕ್ಕೆ ಹೊಚ್ಚೋದು, ಅಡಿಕೆ ಗಿಡಕ್ಕೆ ನೀರು ಇಕ್ಕೋದು, ಬರೀ ಇದನ್ನೇ ಮಾಡ್ಕೊಂಡಿರುತ್ತೆ. ನಮ್ಗಾದರೆ ಅಷ್ಟು ನಮ್ಮ ಮಾಮ. ನೋಡು, ಅವ್ರದ್ದು ಹೊಲ ಇರೋದಕ್ಕೆ ಯಾವಾಗಲೂ ಹೊಲ್ದಾಗೆ ಇರ್ತಾನೆ. ಅಲ್ಲಂತೂ ಏನು ಹಂಗೇನೆ ಕುರಿ ಪುಗ್ಳಿ ಮಿಸ್ಕಾಡ್ತಿರ್ತಾನೆ. ಏನು ಯಾವಾಗ್ಲೂ ಸುಮ್ಮನೆ ನೀರು ಇಕ್ಕೋದು, ಗೊಬ್ಬರ ಹಾಕೋದು, ಅಡಿಕೆ ಗಿಡದ ಬುಡಕ್ಕೆ ಹೊಚ್ಚೋದು, ಡ್ರಿಪ್ ತೆಗ್ದು ಹಾಕೋದು, ಏನು ಹಂಗೆ ಹೊಲ ತಿರುಗ್ತಾನೆ ಹಂಗೆ ಅಡಿಕೆ ತೋಟನ. ಏನು ದೊಡ್ಡ ಮಗೊಂದೇನು ಸೀಮೆ ಕಿಲ್ಲದ ಅಡಿಕೆ ತೋಟ ಐತೆ ಅಮ್ಮಂಗೆ. ನಾವು ಮಾಡೋಣ ಅಂತಿದ್ವಿ ಕಣಣ. ಹೊಲ ಎಲ್ಲೂ ತಗೊಂಬಕ್ಕಾಗಲ್ಲ, ಏನಿಲ್ಲ. ಹೊಲ ನೋಡಿರಿ ಇವಾಗ ಸ್ಯಾನೆ ರೇಟ್ಗಳು. ಇವಾಗ ಅಡಿಕೆ ಸೊಸಿ ಇಕ್ಕಿದ್ರೆ ಹಿಂಗೆ ಬೇರೆ ಮಳೆ ಬೇರೆ ಬರ್ತಾ ಇಲ್ವಲ್ಲ, ಅದೇ ಒಂದು ಚಿಂತೆ ಆಗೈತಿ. ಏನು ಮಾಡಲಿ ನಾನು ಹಿಂಗೆ ನಮ್ಮ ಅಯ್ಯಪ್ಪನ ಬೇರೆ ಅಂಗಡಿ ವ್ಯಾಪಾರ ಕಮ್ಮಿ ಆಗೈತಿ. ಇದ್ರಾಗ ಬೇರೆ ಯಾವಾಗ ಒಂದು ಸ್ವಲ್ಪ ಚೆನ್ನಾಗಿ ದುಡ್ಡು ಮಾಡ್ಕೊತಾ ಇದ್ನ, ಅದಕ್ಕೆ ಬಿಡತ್ತ ಅಂತ ಹೇಳಿ ಚೆನ್ನಾಗಿ ದುಡ್ಡು ಆಗುತ್ತೆ ಅಂತ ತಂದೆ. ಹಿಂಗಾಗುತ್ತೆ ಎಂಬುದು ಗೊತ್ತಿರಲಿಲ್ಲ. ಹಿಂಗಾಗುತ್ತೆ ಎಂಬುದೇ ನನಗೆ ಗೊತ್ತಿದ್ರೆ ನನ್ನ ತರಕ್ಕೆ ಹೋಗ್ತಿರ್ಲಿಲ್ಲ. ಬಿಡಮ್ಮ, ಯಾರನ್ನ ಸಿಕ್ಕಿದ್ರೆ ನಾನು ಹೇಳ್ತೀನಿ ಬಿಡು. ಸರಿ ಅಣ್ಣ, ಆಯಿತು ಹೇಳು. ಅಡಿಕೆ ಸೋಸಿ ಎಷ್ಟು ಚೆನ್ನಾಗಿದ್ದಾವೆ, ಯಾರಾದರೂ ತೊಗೊಂಡೋದ್ರೆ ಸಾಕಪ್ಪ ಅನ್ನಂಗೆ ಆಗೈತಿ. ಸೇಲ್ ಆಗ್ತಾಯಿಲ್ಲ, ಮಳೆ ಬರ್ತಾ ಇಲ್ವಲ್ಲ, ಅದಕ್ಕೆ ಈ ಬೇಸಿಗೆ ಬಂದಾಗಿಂದನೂ ಸೇಲ್ ಆಗ್ತಾಯಿಲ್ಲ. ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು, ಹೋಗಿ ತೊಗೊಂಡು ಬಂದುಬಿಟ್ಟೆ. ಕಡಿಮೆ ರೇಟಿಗೆ ಸಿಗ್ತವೆ, ಚೆನ್ನಾಗಿ ಲಾಭ ಮಾಡ್ಕೋಬೋದು, ಚೆನ್ನಾಗಿ ಲಾಭ ಸಿಗುತ್ತೆ ಅಂತ ತಂದೆ. ಇವಾಗ ಕೂಲಿ ಇಕ್ಕಿರೋದು ನಾನು ತಗೊಂಬಂದಿರೋದು ನನಗೆ ಬರೋಲ್ಲ ಅಂತ ಅನ್ನಿಸ್ತೈತಿ. ಸುಮ್ಮನೆ ಲಾಸ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಅನ್ನಿಸ್ತೈತಿ. ಹೋಗತ್ಲಾಗಿ ತುಂಬ ಬೇಜಾರಾಗ್ತೈತಿ. ಏನು ಮಾಡೋದು? ಹೇಳಿದ್ದೀನಿ ಹೇಳಂತಾರ್ಗಳನ್ನ ತಗೊಂಬಂಗಿದ್ರೆ ತಗೊಳ್ರಿ ಅಂತ. ತಗೊಂಡ್ರೆ ಒಂದು ಹೋಯ್ತು, ತಗೊಂಬಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಅಯ್ಯೋ ಶಿವನೇ, ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.